ಕಾಸಾ ಗ್ರ್ಯಾಂಡ್ ಪ್ರೆಸೆಂಟ್ಸ್ ಪ್ರಜಾವಾಣಿ ಕನ್ನಡ ಸಿನಿ ಸಮ್ಮಾನ ಈ ಅದ್ಧೂರಿ ಕಲರ್ಫುಲ್ ಅವಾರ್ಡ್ ಸೆಷನ್ನಲ್ಲಿ ಜನ ಮೆಚ್ಚಿದ ನಟಿ ಗತ ವೈಭವದ ಹೀರೋಯಿನ್ ಆಶಿಕಾ ರಂಗನಾಥ್ ಮಿಲ್ಕಿ ಬ್ಯೂಟಿ. ಸೊ ನಮ್ಮ ಜೊತೆ ಇದ್ದಾರೆ ಮ್ಯಾಮ್. ಹೇಗೆ ಅನ್ನಿಸ್ತಾ ಇದೆ ಜನ ಮೆಚ್ಚಿದ ನಟಿ? ತುಂಬ ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ ದ್ಯಾನ್ ಅವಾರ್ಡ್ ಇಟ್ ಸೆಲ್ಫ್. ಎಸ್, ತುಂಬಾ ಖುಷಿ ಅನಿಸುತ್ತೆ. ಗತವೈಭವ ಸಿನಿಮಾಗೆ ಈ ವರ್ಷದಲ್ಲಿ 3ನೇ ಅವಾರ್ಡ್ ಇದು ಆ್ಯಂಡ್ ನನ್ನ ಮೊದಲನೇ ಪ್ರಜಾವಾಣಿ ಸಿನಿ ಸಮ್ಮಾನ ಅವಾರ್ಡ್ ಇದು. ಸೊ ವೆರಿ ಜನ ಮೆಚ್ಚಿದ ನಟಿ. ಎಸ್ ತುಂಬಾ ಖುಷಿ ಅನಿಸುತ್ತೆ. ಲೈಕ್ ಐ ಸೆಡ್, ಐ ವಾಸ್ ಸೇಯಿಂಗ್ ಆನ್ ಸ್ಟೇಜ್ ದಟ್ ಪ್ರಜಾವಾಣಿಯಲ್ಲಿ ಒಂದು ಸಿನಿಮಾಗಾಗಿರಲಿ, ಒಂದು ನಟನೆಗಾಗಿರಲಿ ಒಂದು ವಿಮರ್ಶೆ ಸಿಗದೆ ವಿ ಆಲ್ ಕೀಪ್ ಲುಕಿಂಗ್ ಫಾರ್ವರ್ಡ್ ಒಂದು ಸಿನಿಮಾ ಇಂಡಸ್ಟ್ರಿ ಅವರಾಗಿ. ಅಂದರೆ ಎಷ್ಟು ರೇಟಿಂಗ್ ಕೊಡ್ತಾರೆ, ಪ್ರಜಾವಾಣಿಯಿಂದ ಬಂದಿದ್ದನ್ನ ತುಂಬ ಕನ್ಸಿಡ್ರೇಟ್ ಆಗಿ ನೋಡಲ್ಲ. ಯೂಶಲಿ ಜನ ಅದನ್ನು ತುಂಬ ಸೀರಿಯಸ್ ಆಗಿ ತೊಗೊತಾರೆ. ಸೊ ಒಳ್ಳೆ ರೇಟಿಂಗ್ ಬರಬೇಕು ಪ್ರಜಾವಾಣಿ ಪೇಪರಲ್ಲಿ ಅಂತ. ಬಟ್ ಅವ್ರ ಕಡೆಯಿಂದ ನಡೀತಿರೋ ಈ ಒಂದು ಸಿನಿ ಸಮ್ಮಾನದಲ್ಲಿ ಭಾಗಿಯಾಗಿ ಆ್ಯಂಡ್ ಇಷ್ಟು ಒಳ್ಳೊಳ್ಳೆ ಕಲಾವಿದರ ಮಧ್ಯೆ ಒಂದು ನಾಮಿನೇಟ್ ಆಗಿ ಇವತ್ತು ಜನ ಮೆಚ್ಚಿದ ನಾಯಕಿ. ಫಸ್ಟ್ ಆಫ್ ಆಲ್ ಕನ್ನಡ ಜನತೆಗೆ ಥ್ಯಾಂಕ್ಸ್ ಹೇಳಬೇಕು. ತುಂಬ ಅಚ್ಚುಮೆಚ್ಚು ಪ್ರೀತಿಯಿಂದ ನನಗೆ ಮೊದಲೇ ವರ್ಷದಿಂದ ಇಲ್ಲಿವರೆಗೂ ನನ್ನ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ಸೊ ನಾನೆಲ್ಲ ಫ್ಯಾನ್ಸ್ ಆ್ಯಂಡ್ ವೆಲ್ ವಿಶಸ್ಗೆ ಥ್ಯಾಂಕ್ಸ್ ಹೇಳಬೇಕು. ಸಿಂಪಲ್ ಸುನಿ ಸರ್ ಒಂದು ಕ್ಯಾರೆಕ್ಟರ್ ಸೃಷ್ಟಿ ಮಾಡಿಲ್ಲ, ಹಲವಾರು ವಿಭಿನ್ನ ಶೇಡಲ್ಲಿ ಕಾಣಿಸ್ಕೊಂಡಿರೋದು ಗತ ವೈಭವದಲ್ಲಿ. ಎಂಥ ವಿಭಿನ್ನವಾಗಿ ಕಾಣಿಸ್ಕೊಂಡಿದ್ದೀರಿ. ಒಂಥರ ಏಂಜಲ್ನ ನೋಡ್ದಂಗೆ ಫೀಲ್ ಆಗುತ್ತೆ ಒಮ್ಮೊಮ್ಮೆ. ಅಂದರೆ ಅಷ್ಟು ಅದ್ಭುತವಾಗಿ ಕ್ಯಾರೆಕ್ಟರ್ನ ನೀವು ನಿಭಾಯಿಸಿದ್ದೀರಿ. ಅದಕ್ಕಾಗಿ ಈ ರಿಸಲ್ಟ್ ಎಷ್ಟು ಖುಷಿ ಇದೆ. ಓವರ್ ಆಲ್ ಗತವೈಭವ ಪ್ರಾಜೆಕ್ಟ್ ನಿಮ್ಮ ಕೈ ಸೇರಿದ್ದು. ಗತವೈಭವ ಪ್ರಾಜೆಕ್ಟ್ ಫಸ್ಟ್ ಆಫ್ ಆಲ್ ನನ್ನ ಕತೆ ಕೇಳಿದಾಗಲೇ ತುಂಬ ಎಕ್ಸೈಟ್ ಆಗಿದೆ. ಬಿಕಾಸ್ ಎನಿ ಆ್ಯಕ್ಟರ್ ಐ ಥಿಂಕ್ ಒಂದು ಪಾತ್ರ ಸಿಗೋದೇ ನಾವು ಅವಕಾಶಕ್ಕೋಸ್ಕರ ಕಾಯ್ತಿರ್ತೀವಿ, ಏನಾದ್ರು ಒಂದು ಎಕ್ಸೈಟಿಂಗ್ ಆಗಿರಲಿ ಅಂತ. ಬಟ್ ಅದರೊಳಗೆ 4 ಬೇರೆ ಬೇರೆ ಪಾತ್ರಗಳು ಬೇರೆ ಬೇರೆ ಟೈಮಲ್ಲಿ ಬೇರೆ ಬೇರೆ ಗೆಟಪ್ಪಲ್ಲಿ ಮಾಡೋವಂಥದ್ದು. ಸೊ ಐ ಥಿಂಕ್ ಅದು ಒಂದು ಚಾಲೆಂಜಿಂಗ್ ಟಾಸ್ಕ್ ಆಗಿತ್ತು ನನಗೆ, ಹಾಗೆ ಎಲ್ಲ ಆ್ಯಕ್ಟರ್ಸ್ಗೂ ಟು ಬ್ರಿಂಗ್ ಅಪ್ ದ್ಯಾಟ್. ಸೊ ಐ ಥಿಂಕ್ ಇದನ್ನು ಆಶಿಕಾ ಅವ್ರು ಮಾಡ್ಬೋದು ಅಂತ ನಂಬಿ ನನಗೆ ಅವಕಾಶ ಕೊಟ್ಟಂಥ ನಮ್ಮ ಸುನಿ ಸರ್ಗೆ ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್. ಈ ಥರದೊಂದು ಕತೆ ಮಾಡಿ ಈ ಥರ ಪಾತ್ರಗಳನ್ನ ಬರೆದು ಆ್ಯಂಡ್ ಆಶಿಕಾ ಅವ್ರು ಮಾಡ್ಬೋದು, ಪೊಟೆನ್ಷಿಯಲ್ ಇದೆ ಅಂತ ನನಗೆ ಅವಕಾಶ ಕೊಟ್ಟು. ಆ್ಯಂಡ್ ಇವತ್ತು ಜನ ಎಲ್ಲೇ ಹೋದ್ರೂ ನನಗೆ ಗತವೈಭವ ಸಿನಿಮಾ ತುಂಬ ಚೆನ್ನಾಗಿದೆ, ನಿಮ್ಮ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ ಅಂತ ಹೇಳಿದಾಗ ತುಂಬ ಖುಷಿ ಅನಿಸುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಮ್ಮ ಪ್ರೊಡ್ಯೂಸರ್ ಕಮ್ ಕೋ ಆ್ಯಕ್ಟರ್ ಅವರ ಮೊದಲನೇ ಸಿನಿಮಾ ದುಷ್ಯಂತ್ ಅವರು, ಐ ಥಿಂಕ್ ಅವರು ತುಂಬ ಸಪೋರ್ಟಿವ್ ಆಗಿದ್ರು. ಆ್ಯಂಡ್ ಈಸ್ ಆಲ್ಸೋ ಆಫ್ ಗ್ರೇಟ್ ಟ್ಯಾಲೆಂಟ್. ಈ ಥರದ ಒಂದು ಸಿನಿಮಾದ ಮೂಲಕ ಅವರು ಇಂಟ್ರಡ್ಯೂಸ್ ಆಗಿ ಆ್ಯಂಡ್ ಇಷ್ಟು ಇಂಥ ಒಂದು ದೊಡ್ಡ ಬಜೆಟ್ ಸಿನಿಮಾನ ಮೊದಲನೇ ಸಿನಿಮಾದಲ್ಲೇ ಮಾಡಬೇಕು ಅಂತ ಒಂದು ಧೈರ್ಯ ಇದೆಯಲ್ಲ, ದ್ಯಾಟ್ ಇಸ್ ಸಮಥಿಂಗ್ ವೆರಿ ವೆರಿ ಕರೇಜಿಯಸ್ ಆಫ್ ಹಿಮ್. ಸೊ ವೆರಿ ವೆರಿ ಹ್ಯಾಪಿ ಈ ಥರದ್ದು ಒಂದು ಸಿನಿಮಾದಲ್ಲಿ ಅಸೋಸಿಯೇಟ್ ಆಗಿ. ಆ್ಯಂಡ್ ಈ ಸಿನಿಮಾನ ಥಿಯೇಟ್ರಿಗಿಂತ OTTಯಲ್ಲಿ ಬಂದಮೇಲೆ ಜನ ಕಡೆಯಿಂದ ಇದ್ದಂಥ ರೆಸ್ಪಾನ್ಸ್, ಐ ಥಿಂಕ್ ದಟ್ ಫೆಲ್ಟ್ ಸೋ ಗುಡ್. ಎಷ್ಟೇ ಕಷ್ಟಪಟ್ಟು 4 ವರ್ಷ ನಾವು ಆ ಸಿನಿಮಾ ಮಾಡಿದಾಗ ಜನ ಅದನ್ನು ನೋಡಿ ಆ್ಯಂಡ್ ಇವತ್ತು ಜನಗಳ ಕಡೆಯಿಂದನೇ ಅವಾರ್ಡ್ ಸಿಕ್ಕಿರೋ ತುಂಬ ಖುಷಿ. ಮ್ಯಾಮ್, ನೀವು ದುಷ್ಯಂತ್ ಅವರು ಅಂತ ಹೇಳಿದಾಗ ನಮಗೆ ಗೊತ್ತಾಗಿದೆ ಏನಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಫ್ರೆಂಡ್ಶಿಪ್ ತುಂಬ ಚೆರಿಷ್ ಮಾಡ್ತಾ ಇದ್ದಾರೆ. ಫ್ಯಾನ್ ಪೇಜಸ್ ಎಲ್ಲ ತುಂಬ ಒಳ್ಳೆ ಬಾಂಡಿಂಗ್ನ ಮೇಂಟೈನ್ ಮಾಡಿದ್ದಾರೆ. ರೀಸೆಂಟಾಗಿ ಅವ್ರ ಮದುವೆ ಕೂಡ ಆಯಿತು. ಅವ್ರ ಮದುವೆಗೆ ಹೋಗಿದ್ರಿ, ಅವರ ಬರ್ತ್ಡೇಗೆ ವಿಶಸ್ ತಿಳಿಸೋ ರೀತಿ ಆಗಿರ್ಬೋದು, ಆಲ್ ಲೈಕ್ ತುಂಬ ಕ್ಯೂಟಾಗಿ ಕಾಣುತ್ತೆ. ಸೊ ನಾನೆಲ್ಲೋ ಇಂಟರ್ವ್ಯೂನಲ್ಲಿ ಕೇಳಿದೆ, ಸೊ ಫಸ್ಟ್ ಡೇ ನೀವಿಬ್ಬರು ಮಾತೇ ಆಡಿರಲಿಲ್ಲ, ದೆನ್ ಯು ಗೆಟಿಂಗ್ ಇನ್ ಟು ಈಚ್ ಅದರ್, ಅಂದರೆ ಒಬ್ರಿಗೊಬ್ರು ಮಾತಾಡಿಕೊಂಡು ನೌ ವಿ ಆರ್ ಟೋಟಲಿ ಅ ಬೆಸ್ಟ್ ಫ್ರೆಂಡ್. ಸೊ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಚೆರಿಷ್ ಮಾಡ್ತಿರ್ತಾರೆ ನಿಮ್ಮ ಫ್ಯಾನ್ ಪೇಜಸ್. ಸೊ ದುಷ್ಯಂತ್ ಅವ್ರ ಬಗ್ಗೆ ಪರ್ಸ್ನಲ್ ಬಾಂಡಿಂಗ್ ಹೆಂಗಿದೆ, ಯಾವ ರೀತಿ ಇದೆ ಫ್ರೆಂಡ್ಶಿಪ್ ಎಲ್ಲ? ಐ ಥಿಂಕ್ ದುಷ್ಯಂತ್ ಅವರು ನಂದು ಒಂದೇ ಊರಿನವರು, ನಾವಿಬ್ಬರು ಒಂದೇ ತಾಲೂಕಿನವರು. ಅವ್ರ ಅಪ್ಪ ನಮ್ಮಪ್ಪ ಇಬ್ಬರು ಸ್ನೇಹಿತರು. ಯಾವಾಗಲೂ ನಾವು ತುಮಕೂರಲ್ಲಿ ಇದುವರೆಗೂ ಭೇಟಿ ಆಗಿರಲಿಲ್ಲ. ಸಿನಿಮಾದ ಮುಖಾಂತರ ಸುನಿ ಸರ್ ಮೂಲಕನೇ ಪರಿಚಯ ಆದಂಥದ್ದು. ಸೊ ಮೊದಲನೇಗೆ ಸ್ವಲ್ಪ ಕಷ್ಟ ಆದರೂ ನೀವು ಹೇಳ್ದಂಗೆ ಲೇಟರ್ ಆನ್ ಐ ಥಿಂಕ್ ಇಬ್ರಿಗೂ ಒಂದು ಲೈಕ್ ಮೈಂಡೆಡ್ನೆಸ್ ಇದೆ. ಒಂದು ದ ವೇ ವಿ ಲುಕ್ ಎಟ್ ಲೈಫ್ ಆಗಿರಲಿ ಎಲ್ಲವೂ ತುಂಬಾ ತುಂಬ ಸಿಮಿಲರ್ ಅನಿಸುತ್ತೆ. ಸೊ ಈಸ್ ಬಿನ್ ಅ ಗ್ರೇಟ್ ಫ್ರೆಂಡ್ ಟು ಮೀ, ಮೋರ್ ದೆನ್ ಲೈಕ್ ಕೋ ಆ್ಯಕ್ಟರ್. ಆಫ್ಕೋರ್ಸ್ ವಿ ಹ್ಯಾಡ್ ಅ ಗ್ರೇಟ್ ಟೈಮ್ ಶೂಟಿಂಗ್ ಟುಗೆದರ್. ಆ್ಯಂಡ್ ನಮ್ಮ ಪೇರ್ನು ಕೂಡ ತುಂಬಾ ಇಷ್ಟಪಟ್ಟರು ಜನ. ಆ್ಯಸ್ ಅ ಪೇರ್ ನಾವು ಮಂಗಳ ಹಾಗೆ ಶ್ರೀನಿವಾಸ್ ಆಗಿ ತುಂಬ ಇಷ್ಟ ಆದ್ವಿ ಜನಗಳಿಗೆ. ಸೊ ಅದೇ ರೀತಿ ನಮ್ಮ ಆಫ್ ಸ್ಕ್ರೀನ್ ಪ್ರೆಸೆನ್ಸ್ನೂ ಆ್ಯಸ್ ಫ್ರೆಂಡ್ಸ್ ನಮ್ಮನ್ನು ತುಂಬ ಇಷ್ಟಪಡ್ತಾರೆ. ಸೊ ದ್ಯಾಟ್ ಇಸ್ ಸಮಥಿಂಗ್ ವಿ ಆಲ್ವೇಸ್ ಚೆರಿಷ್ ಲೈಕ್ ನಾ ಆ್ಯಸ್ ಫ್ರೆಂಡ್ಸ್ ಆ್ಯಂಡ್ ದ್ಯಾಟ್ಸ್ ಫಾರ್ ಲೈಫ್. ದ್ಯಾಟ್ಸ್ ಟ್ರೂ ಮ್ಯಾಮ್. ಆ್ಯಂಡ್ ಆಲ್ಸೋ ಆರ್ಟಿಕಲ್ ಅಂತ ಬಂದರೆ ನಮ್ಮ ಪ್ರಜಾವಾಣಿ ಮೇಯ್ನಾಗಿ ನ್ಯೂಸ್ ಪೇಪರ್, ವೆರಿ ವೆರಿ ವೆಲ್ ನೋನ್ ನ್ಯೂಸ್ ಪೇಪರ್. ಚಿಕ್ಕ ವಯಸ್ಸಲ್ಲಿ ನಾವು ಓದ್ತಾ ಇದ್ವಿ. ಈಗ ನಾಳೆ ನೀವು ಫಸ್ಟ್ ಪೇಜಲ್ಲೇ ಬರ್ತೀರಾ ಜನ ಮೆಚ್ಚಿದ ನಟಿ ಅಂತ. ಎಷ್ಟು ಖುಷಿ ಆಗ್ತಿದೆ ಈ ಜರ್ನಿ. ಲೈಕ್ ಚಿಕ್ಕ ವಯಸ್ಸಲ್ಲಿ ಓದ್ತಾ ಇದ್ದಂಥ ಪೇಪರಲ್ಲಿ ಬರೋದಿದೆಯಲ್ಲ, ಇವಾಗಲೂ ಅಷ್ಟೇ ಏನೇ ಟಿ ವಿಲಿ ಬಂದರೂ ಪೇಪರಲ್ಲಿ ಬಂದಾಗ ಅದೊಂದು ಇದೇ ಒಂದು ಖುಷಿನೇ ಬೇರೆ ಅಂತ ಅನಿಸುತ್ತೆ. ಆರ್ಟಿಕಲಲ್ಲಿ ಬರೋದು, ಪೇಪರಲ್ಲಿ ಬರೋದು. ಸೊ ಎಷ್ಟು ಖುಷಿ ಇದೆ ಜನ ಮೆಚ್ಚಿದ ನಟಿ.
ಪ್ರಜಾವಾಣಿ ನಾನು ಅವಾಗಲೇ ಹೇಳ್ದಂಗೆ ಅವ್ರ ಕಡೆಯಿಂದ ಮೆಚ್ಚುಗೆ ಸಿಗೋಂಥದ್ದೇ ತುಂಬಾ ಕಷ್ಟದ ವಿಷಯ. ಅವ್ರ ಕಡೆಯಿಂದ ನಡೀತಾ ಇರೋ ಒಂದು ಅವಾರ್ಡ್ ಇವೆಂಟ್ಗೆ ನಾನು ಭಾಗಿಯಾಗಿರೋದಾಗಿರಲಿ, ಮೊದಲನೇ ಅವಾರ್ಡ್ ತೊಗೊತಿರೋದಾಗಿರಲಿ, ಆ್ಯಂಡ್ ಜನ ಮೆಚ್ಚಿದ ನಾಯಕಿ ವೋಟಿಂಗ್ಸ್ನ ಒಂದು ಅವಕಾಶ ಕೊಟ್ಟು ಜನಗಳಿಗೆ ವೋಟ್ ಮಾಡಿ ನನ್ನನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಕರೆದು ಇವತ್ತು ಈ ಥರ ಒಂದು ಸಿನಿ ಸಮ್ಮಾನದಲ್ಲಿ ಒಂದು ಸಮ್ಮಾನ ಕೊಟ್ಟಿದ್ದಕ್ಕೆ ಪ್ರಜಾವಾಣಿಗೆ ಥ್ಯಾಂಕ್ಸ್. ಆ್ಯಂಡ್ ಐ ಹ್ಯಾವ್ ಆಲ್ವೇಸ್ ಬಿನ್ ಲುಕಿಂಗ್ ಫಾರ್ವರ್ಡ್. ನಾನು ಅವಾಗಲೇ ಹೇಳ್ದಂಗೆ ಸಿನಿಮಾ ಆರ್ಟಿಕಲ್ಗಳು ಏನೇ ಇದ್ರೂ ಪ್ರಜಾವಾಣಿಲಿ ಏನು ಬಂದಿರ್ಬೋದು ಅಂತ ಒಂದು ಕ್ಯೂರಿಯಾಸಿಟಿ ಇರುತ್ತಲ್ಲ, ಬಿಕಾಸ್ ದೇ ವೆರಿ ಕ್ರಿಟಿಕಲ್ ವೆನ್ ಇಟ್ ಕಮ್ಸ್ ಟು ಸಿನಿಮಾ ಆಗಿರಲಿ. ಅಂದರೆ ತುಂಬ ನೀಟಾಗಿ ನೋಡಿ ಹೇಳ್ತಾರೆ ಸಿನಿಮಾಗಳನ್ನ. ಸೊ ಐ ಥಿಂಕ್ ಅವ್ರ ಕಡೆಯಿಂದ ಇವತ್ತು ಸಿಗ್ತಾರೆ, ತುಂಬ ಖುಷಿಯಾಗುತ್ತೆ. ಅವ್ರ ಕಡೆಯಿಂದ ಈ ಒಂದು ರೆಕಗ್ನಿಷನ್ ಇಟ್ಸ್ ಟ್ರೂಲಿ ಆನರಿಂಗ್. ಬೆಳಗ್ಗೆ ಏನಿರುತ್ತೋ ಏನಿರಲ್ವೋ ಗೊತ್ತಿಲ್ಲ, ಕಾಫಿ ಜೊತೆ ಪ್ರಜಾವಾಣಿ ಪೇಪರ್ ಇರಲೇಬೇಕು ಪ್ರತಿ ಮನೆಯಲ್ಲೂ. ಸೊ ತುಂಬ ಖುಷಿ ಆಗುತ್ತೆ ಮ್ಯಾಮ್ ಈ ಒಂದು ಸಿನಿಮಾದಲ್ಲಿ ಈ ಒಂದು ಅವಾರ್ಡ್ನ ಪಡ್ಕೊಂಡ್ರೆ. ಐ ಥಿಂಕ್ ಯು ಡಿಸರ್ವ್ ಇಟ್ ಆ್ಯಂಡ್ ವೆಲ್ ಡನ್ ಇನ್ ದಟ್ ಫಿಲಮ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಮ್ಯಾಮ್. ಬೆಸ್ಟ್ ವಿಶಸ್. ಮುಂದೆ ಇನ್ನಷ್ಟು ಪ್ರಾಜೆಕ್ಟ್ಸ್ ಆಗಲಿ, ಇನ್ನಷ್ಟು ಅವಾರ್ಡ್ ಕೈ ಸೇರಲಿ. ಥ್ಯಾಂಕ್ ಯು ಸೋ ಮಚ್, ಸೋ ಸ್ವೀಟ್ ಆಫ್ ಯು. ಥ್ಯಾಂಕ್ ಯು ಸೊ ಮಚ್.